ಹಲೋ. ಹಾಂ, ಮನೆ ಬಿಡ್ತಿದ್ಯಾ? ಹಾಂ, ಇವ್ರು ಹೇಳ್ತೀನಿ. ಹಲೋ. ಹಾಂ, ಬರ್ತಾಯಿದ್ದೆ ನೋಡಿ ಈಗ ಮನೆ ಹತ್ರ. ಅಪ್ಪಿ ಕೆಳಗಡೆ ತೊಗೊಂಡೋಗೋದು ಬಾಕ್ಸು. ಹಾಂ, ಬೆಂಗಳೂರಿಗೆ ಮಳೆ ಬಂತು ಅಂದ್ರೆ ಬೆಂಗಳೂರಲ್ಲಿ ನಾನಾ ರೀತಿಯ ಸಮಸ್ಯೆಗಳಾಗ್ತವೆ. ಅದರಿಂದ ಜನರು ಒಂದಿಷ್ಟು ಹೈರಾಣ ಆಗ್ತಾರೆ. ಅದರಂತೆ ನೆನ್ನೆ ಸುರಿದಂತಹ ಭಾರಿ ಮಳೆಯಿಂದಾಗಿ ಯಲಹಂಕದಲ್ಲಿರುವಂತಹ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಕಂಪ್ಲೀಟ್ ಜಲಾವೃತ ಆಗಿರುವಂಥದ್ದು. ಸದ್ಯ ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ಹೇಳ್ದಂಗೆ ಯಾಕೆ ಈ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲ್ಲ, ಯಾಕೆ ಈ ಒಂದು ಒಳ್ಳೆಯ ಸೊಲ್ಯೂಷನ್ ಇನ್ನು ಪ್ರತಿ ಸಾರಿ ಮಳೆ ಬಂದಿದೆ ಏನು ಡೆವಲಪ್ ಮಾಡಬೇಕು. ಬಟ್ ಅಂತಂದರೆ ಸಮಸ್ಯೆ ಏನಿಲ್ಲ, ಆಲ್ರೆಡಿ ಹೋಗಿ ಅವ್ರು ಡೇಟ್ ತಗೊಂಡು ನೀನು ಕೊಡೋದು ನೀನು ಕೊಟ್ಟಿರೋ ಡೇಟಿಗೆ ಬರೋದು ಕಡಿಮೆ. ಯಾವ ಡೇಟಿಗೆ ತಗೊಂಡು ಅವ್ರು ಡೇಟ್ ತಗೊಂಡು ಫೈನ್ ಮಾಡ್ಕೊಂತಾರೆ. ಸರ್ ನಿಮ್ಗೆ ಯಾವ ಡೇಟ್ ಆಗುತ್ತೆ ಪ್ರೋಗ್ರಾಮ್ ಇಟ್ಕೊಂತಾರೆ. ದಿನ ಆಯ್ತಲ್ಲ, 10 ದಿನ 16, 17 ಮೆಸೇಜ್ ಹೋಗೋರು. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG 29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್,
ಸೂಪರ್ 3, ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ನಮ್ಮ ಪುಣ್ಯ ಜನ ನಾನು ಚೋಟ ಮಾಡ್ತಿರ್ಬೇಕು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಂತ ತಿನ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.